ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ರಾಧಾಕೃಷ್ಣ ಲಾಗ್ಸ್ ಇನ್ ಕನ್ನಡಗೆ ಎಲ್ಲರಿಗೂ ಸ್ವಾಗತ. ಆಲ್ರೆಡಿ ಈಗ 3:30 ಟೈಮು. ಊರಿಗೆ ಹೊರಟಿದ್ದೀನಿ. ನಮ್ಮ ಪಾಪಂದು ನಾಳೆ ವೆಲ್ಕಮ್ ಪಾರ್ಟಿ ಇದೆ. ಅಕ್ಕರ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಈಗ ಆಲ್ರೆಡಿ 4 ಗಂಟೆ ಆಗುತ್ತೆ ನನ್ನ ಬಸ್ ಹತ್ತಷ್ಟರಲ್ಲಿ. ನಾನು ಪಗೋಡಕ್ಕೆ ಹೋಗೋಷ್ಟರಲ್ಲಿ 6 ಗಂಟೆ ಆಗುತ್ತೆ. ಸೊ ಅಲ್ಲಿ ಬಸ್ ಸಿಗುತ್ತೆ ನನಗೆ ಊರಿಗೆ ಹೋಗ್ತಾ ಇದ್ದೀನಿ. ಕಂಟಿನ್ಯೂಸ್ ಆಗಿ ವಿಡಿಯೋ ಹೋಗ್ತಾ ಇರುತ್ತೆ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿಬಿಡಿ, ಯಾಕೆಂದರೆ ಜಾಸ್ತಿ ಹೊತ್ತು ಮಾತಾಡೋಕ್ಕೆ ಟೈಮ್ ಇಲ್ಲ. ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿದೆ. ಇನ್ನು ನಾನು ನಾಳೆ ಸಂಜೆ ವಾಪಸ್ ಬಂದುಬಿಡಬೇಕು, ಯಾಕೆಂದರೆ ನಾಡಿದ್ದೇ ವರಲಕ್ಷ್ಮಿ ಹಬ್ಬ ಇದೆ. ಸೊ ಹಂಗಾಗಿ ಬೇಗ ಎಲ್ಲ ವೆಲ್ಕಮ್ ಪಾರ್ಟಿನೆಲ್ಲ ಮುಗಿಸ್ಕೊಂಡು, ತುಂಬ ಚೆನ್ನಾಗಿರುತ್ತೆ ನಮ್ಮ ಬೇಬಿದು ವೆಲ್ಕಮ್ ಪಾರ್ಟಿ. ಎಲ್ಲರೂ ಕೂಡ ಚೆನ್ನಾಗೇ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ. ಸೊ ಸಿಂಪಲಾಗಿ ಒಂದು ಡ್ರೆಸ್ ಹಾಕೊಂಡು ಹೋಗ್ತಾ ಇದ್ದೀನಿ. ನಾಳೆ ಬೆಳಗ್ಗೆ ಸೀರೆ ಹಾಕ್ಕೊಳ್ಳೋಣ ಅಂತೇಳಿ ಸೀರೆ ತೊಗೊಂಡಿದ್ದೀನಿ ಬ್ಯಾಗಲ್ಲಿ. ಸೊ ಹೊರಟಿದ್ದೀನಿ. ಸೊ ನೋಡ್ತಾ ಹೋಗಿ ಆಯಿತಾ. ಸೊ ಇನ್ನೇನು ಮನೆಗೆ ವಿಡಿಯೋ ಮಾಡ್ಕೊಂಡಿದ್ದು ಅಷ್ಟೇ. ನಾನು ಅಲ್ಲಿಗೆ ಹೋಗೋವರೆಗೂ ಯಾವುದೇ ವಿಡಿಯೋ ಶೂಟ್ ಮಾಡಲಿಲ್ಲ. ಸೊ ಸೀದಾ ಡೈರೆಕ್ಟಾಗಿ ನಮ್ಮ ಅಕ್ಕರ ಮನೆಯದೇ ತೋರಿಸ್ತಾ ಇದ್ದೀನಿ. ಇನ್ನೇನು ನಾನು ಹೋಗೋಷ್ಟರಲ್ಲಿ 9 ಗಂಟೆ ಆಯಿತು. 9 ಗಂಟೆಗೆ ಇನ್ನು ಹೋದ ತಕ್ಷಣ ಎಲ್ಲ ಆಲ್ರೆಡಿ ಇನ್ನು ಎಲ್ಲ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ರು ಡೆಕೋರೇಷನ್ಗೆಲ್ಲನ. ಸೊ ನಾನು ಊಟ ಮುಗಿಸಿ ಇನ್ನು ನಾನು ಕೂಡ ಜಾಯಿನ್ ಆಗ್ತೀನಿ. ನೀವಲ್ವ ಕೆಲಸ ಮಾಡ್ತಿರೋದಲ್ಲಿ? ನೀಡಿಯಲ್ಲಿ ಹೇಳಲ್ಲ ಅವೆಲ್ಲ ಯಾತ್ರಕ್ಕೆ ಸೈಡ್ಗೆ ಹಾಕ್ತೀಯ ನೋಡ, ಅಲ್ಲೇ ಇರ್ಲ. ಮತ್ತೆ ಹೆಂಗ್ ಮಾಡೋದು ನಾಳೆಲ್ಲ? ಸುಮ್ಮನ್ ಬಾರ ಆಯ್ತು, ನಮ್ಗೆಲ್ಲ ವಿಡಿಯೋ ಮಾಡ್ಕೊಡು. ತಗ ಅಡ್ಡ ಇಲ್ಲಿ ನಂಬರ್ ಬರ್ಬೇಕು. ಆರ್ಸಿಸ್ಗೆಲ್ಲ ಯಾಕೆ ಹೇಳ್ಬಿಟ್ಟಂತ ಹೆಂಗಿದೆ ಹೇಳೋದು? ಹೆಂಗ ಹಂಗಲ್ಲ, ಇದು ಹಿಂಗೆ ಇಟ್ಕೊಂಡು ನೋಡಿ, ಇದು ಬಿಗಿಯಾಗಿ ಇಟ್ಕೊಬೇಕಿದ್ನ. ಬಿಗಿಯಾಗಿ ಇಟ್ಕೊಂಡು ಕೊಡು ಐಡಿಯಾ ಬಂತು. ಇದಕ್ಕೇನು ಗೊತ್ತಿಲ್ಲ, ನಾನೇ ಹೇಳ್ಕೊಟ್ಟಿದ್ದು. ಅದು ಬರಲ್ಲ. ಫಸ್ಟ್ ಟೈಮ್ ಈ ಥರ ಮಾಡ್ತಿರೋದು ನಾನು. ನಿಮ್ನಾಗ ಇಟ್ಕೋಬೇಕಲ್ಲೇ ಇಟ್ಕೊಂಡಿದ್ದೀರೋ? ಒಂದ್ಸರಿ ಹೇಳ್ಕೊಟ್ರೆ ಸಾಕು. ಆಮೇಲೆ ಸಾಕು ತೆಗಿ. ಹಾಂ, ಒಂದ್ಸರಿ ಹೇಳ್ಕೊಟ್ರೆ ಸಾಕು. ಅದೇನು ಮಹಾವಿದ್ಯೆ ಪಾಪ. ಎಲ್ಲ ಕಲರ್ ಓದಿದ್ಯಾ? ಎಷ್ಟು ಕಲರ್ ತಂದಿದ್ಯಾ? 4 ಕಲರ್ 5 ಕಲರ್ ಇದೆ. ಫ್ಯಾನೇ ಒರೆಸ್ಲಿಲ್ಲ ಯಪ್ಪ, ಎಲ್ಲ ಮಾಡಿದ್ವಿ. ಎಲ್ಲಿ ಅಮ್ಮ? ಅದೊಂದೇ ದೊಡ್ಡ ತಲೆನೋವು. ನಮ್ಮನೆಗೂ ಹಂಗೇನೆ ತಲೆ ಕೆಟ್ಟೋಯ್ತು. ಬಾಯ್. ಇದೊಂಥರ ಕಂಫರ್ಟಬಲ್ ಅನ್ನಿಸ್ತು. ಅಂದ್ರೆ ಸ್ವಲ್ಪ ಬಿಡಪ್ಪಿ ಜಾಸ್ತಿ ಆಯ್ತು. ಮೇಡಮ್ ಸಾಕು, ಸಾಕಲ್ವಾ? ಆಯ್ತು. ಮತ್ತೆ ಎಷ್ಟೊಂದು ಏನಕ್ಕೆ ತಗೊಂಡಿವನ್ನ? ನನಗೊಂದು ಗಮಟೆ ಬೇಕು, ತಗೊಂಡೋಗ್ಬೇಕು ನಾಳಿಗೆಲ್ಲ. ನಾವು ಹಂಗೆ ಬಿಡ್ತೀವಿ ವರಮಹಾಲಕ್ಷ್ಮಿ ಹಬ್ಬದ ತಕ್ಕನ ಎಲ್ಲ ಸೀರೆ ಉಡ್ಸ್ತೀವಲ್ಲ ನಾವು. ಇದು 4 ಚೆನ್ನಾಗಿರುತ್ತೆ. ಒಂದು ದಿನ ಸೀರೆದೇ ನಮ್ಮ ದೊಡ್ಡ ಟೆನ್ಷನ್. ನಾನು ಬೆಂಗ್ಳೂರ್ಗೆ ಹೋಗ್ತೀವಳ ಅಷ್ಟೊತ್ತಿಗೆ ಒಂದು ತರೋಣ ಅಂತ ಅನ್ಕೊಂಡೆ. ನೀವು ವರಮಹಾಲಕ್ಷ್ಮಿ ಹಬ್ಬ ಶುಕ್ರವಾರ, ಶನಿವಾರ ಹೋಗೋದು ಆಗಲ್ಲ ಬಿಟ್ಟು. ನಾನು ಬಟ್ಟೆ ಹೊಲಿಯೋದು ನನಗೆ ಮಕ್ಕೋಗಿತ್ತು. ಮಕ್ಕಳಿಗೆ ಹೊಡಿತಾರೆ. ಬಟ್ಟೆ ಹೊಲಿಯೋದು ಕೊಟ್ಟಿಲ್ಲ ಅಂದ್ರೆ ನಾನು ಏನಾಗಲ್ಲ ಹೇಳೋದು. ಪಾಪ ಅವರೆಲ್ಲ ನೆಮ್ಮದಿ ಕೊಟ್ಟಿದ್ದಾರೆ ಒಂದು 4 ಜನ. ನಾಳೆ ಒಂದು ಬೇಗ ಮುಗಿಸ್ಕೊಂಡು ಪಾಪದು ಹೋಗ್ಬಿಟ್ಟು ನಾಡ್ದು ಕುತ್ಕೊಬಿಡ್ತೀನಿ. ನಂದೇ ಹೊಲ್ಕೊಂಡಿಲ್ಲ, ಒಂದೇ ಒಂದು ಸೀರೆ ಹೊಲ್ಕೋಬೇಕು. ನೀನು ಇವತ್ತು ದುರ್ದಿಂದ ತಂದಿಲ್ಲ, ಒಂದು ಸೀರೆ ಕೊಡ್ತೀಯಾ? ಯಾಕಾಗ ಒಂದು ಇಷ್ಟ ಆಗಲಿಲ್ಲ ಮಂಡ್ಯಾಳವು. ಕೊಳ್ಳ ರೇಟ್ ಜಾಸ್ತಿ ಐತೆ ಹೇಳಪ್ಪ. 3,000 ಅಂದ್ರೆ ಏನು ಬೆಲೆ ಬಿಡ್ಬಾರ್ದು. ನಿಮ್ಮ ಹತ್ರ ದುಡ್ಡು ಐತಲ್ಲ ಅಂತೀರಾ? ನಮ್ಮ ಹತ್ರ ಅದೇ ಕೊಡಿತಿದಮ್ಮ. ಅಷ್ಟೊಂದು ದುಡ್ಡು ನಾವು ವರ್ಷಕ್ಕೆ 2 ಸತಿನೇ ತಾಮದು. ನೀನು ನಮ್ಮೇ ತಾಂಡಿಲ್ಲಿ ಸತಿ ಜಾತ್ರೆ ತಾಂಡಿರಳು, ತಿರುಗಿ ತಾಂಡೇ ಇಲ್ಲ ನಾನು.
ಅದಕ್ಕೆ ಇವಾಗ ನಾನು ಈ ಸರಿ ಹೆಂಗ್ ಮಾಡ್ತೀನಿ ಗೊತ್ತಾ, ಹಾಂ ದಸರಾಕ್ಕೆ ಹೋಗೋದಿಗೆ ತಾಂಬರ್ತೀನಿ. ಅಯ್ಯೋ ನೋಡ್ತೀವಿ ದಸರಾ ಹತ್ರ ಬಂದಿತ್ತಲ್ಲ ಅದಕ್ಕೆ ಹಿಂಗೆ ಆ ಹೂವ ನಿಂದು ಈ ಹೂವ ನಂದು. ಇಷ್ಟು ಬಿಡಿಸ್ಬೇಕಂತ ಪ್ರೇಣ, ಇಷ್ಟು ಬಿಡಿಸ್ಬೇಕಂತ. ಏನ್ ಮಾಡ್ತೀವಿ ಬಿಡ್ಸೋದು. ಎಷ್ಟು ಕೆ ಜಿ ತಂದಿರೋದು? 20 kg 5 kg. ಅಲ್ಲಿಗೆ 700 ರೂಪಾಯಿ. ಹೌದು, ಇದು 1000 ರೂಪಾಯಿ. ಇವೆಲ್ಲ 1000 ರೂಪಾಯಾ? ಅಮ್ಮಯ್ಯ. ರಾತ್ರಿ ಒಂದು 12 ಗಂಟೆವರೆಗೂ ಎಲ್ಲ ಕೆಲಸನ ಮಾಡಿ ಮಲ್ಕೊಂಡ್ವಿ. ಸೊ ಆದರೂ ನಿದ್ದೆ ಬರಲಿಲ್ಲ. ಅವ್ರು ಯಾರೋ ಮಾಡ್ಕೊಡಕ್ಕೆ ಬರ್ತೀವಿ ಅಂತ ಹೇಳಿದರು. ಸೊ ಅವ್ರು ಬರಲೇ ಇಲ್ಲ. ಪಾಪ ನನ್ನ ಮಗ 2 ರಿಂದ 3 ಸರಿ ಕಾಲ್ ಮಾಡ್ದ. ಅವ್ರು ಫೋನೇ ಫಿಟ್ ಮಾಡಲಿಲ್ವಂತೆ. ಸೊ ನಾವಿವಾಗ ಎದ್ದಿದ್ದೀವಿ, ಎಲ್ಲ ರೆಡಿ ಮಾಡಬೇಕು ಅಂತ. ಆಲ್ರೆಡಿ ರೆಡಿ ಮಾಡಿ ಲೇಟ್ ಮಾಡೋಂಗಿಲ್ಲ, ಟೈಮ್ ಆಗೋಗುತ್ತೆ. ಆ ಬಾಗಿಲಿಗೆ ಒಂದು 2, ಈ ಬಾಗಿಲಿಗೆ ಒಂದು 2 ಅಂಟಿಸ್ಬೇಕಿತ್ತು ಬೇಡ. ಲಾಸ್ಟ್ಗೆ ಆಯ್ತವಲ್ಲ ಇನ್ನ. ಮತ್ತೆ ಸರಿ. ತಡಿ ಇಲ್ಲೊಂದು ನಿಮಿಷ, ಬ್ಲಾಕಿ ಕರೆಕ್ಟಾಗಿ ಹಾಕಿ ಹೇಳಪ್ಪಿದ್ದೆ. ಅದನ್ನೇ ಹಂಗೆ ಮಾಡ್ತಿರೋದು. ಮತ್ತೈತೆ ಬ್ಲಾಕಿ ಕರೆಕ್ಟಾಗಿ ಹಾಕ್ಕೊಂಡ್ರೆ ಇದು ಕರೆಕ್ಟಾಗಿರುತ್ತೆ ಬರೆಯೋಕ್ಕೆ. ಬಂದು ಏನದು ಮಾತೆ ಅಲ್ಲೊಂದು ಸ್ವಲ್ಪ ನೋಡಿ, ಇಲ್ಲಿ ಬರೀ ಫಸ್ಟ್ ತೆಗಿಯಪ್ಪಿ. ಹಂಗೆ ಕೂತ್ಗಳ. ಇತ್ತಿತ್ತು ಬಾ ಅಪ್ಪಯ್ಯ, ಒಂದು ಸ್ವಲ್ಪ ಜೂಮ್ ಮಾಡಿ ಬಾ ಇಲ್ಲಿ. ಅಲ್ಲೊಂದು ಇದು ಮಾಡ್ಬಿಡ. ಕೊಡಿಲಿ, ಇದೊಂದು ಸ್ವಲ್ಪ ಲೆವೆಲ್ ಮಾಡಿ. ಇಂಪಾರ್ಟೆಂಟ್. ಎಲ್ಲೋ ಕಲರ್ ಸೇವೆಂತಿಗೆ ಇದ್ದು ತರ್ತೀನಿ. ಇದು ಚೆನ್ನಾಗಿರುತ್ತೆ ಬಾರ. ಯಾವ್ದಮ್ಮ? ಇದೇ ಹಾಕ್ಪ. ಚೆನ್ನಾಗಿ ಕಾಣಲ್ಲ ಅಂತಾನೆ ತಾನೆ. ಇದ್ರ ಮೇಲೆ ಹಾಕದ ಎಲ್ಲ ಕಲರು ಹೆಂಗೆ? ಪ್ರಣಯ, ಇದು ಹಿಂದಕ್ಕೆ ತಳ್ದಾಗ ಬಾಗ್ಲದ ಹೆಂಗ್ ಕಾಣಿಸುತ್ತಲ್ಲೋ? ಇನ್ನೊಂದ್ ಸ್ವಲ್ಪ ಇತ್ತಿತ್ ಮಾಡ್ಕೋಬೇಕಿತ್ತೇನೋ ಅನ್ಸುತ್ತೆ ನನಗೆ. ಇಲ್ಲಿ ಗ್ಯಾಪ್ ಬಿಡ್ಬೇಕಿಲ್ಲ ಒಂದ್ ಸ್ವಲ್ಪ. ಬಾಗ್ಲು ಹಿಂದಕ್ಕೆ ತಳ್ತೀವಲ್ಲ ನಾವು. ಹಿಂದಕ್ಕೆ ತಳ್ಳಿದ್ರೆ ಏನ್ ಪ್ರಾಬ್ಲಮ್ ಇಲ್ಲ. ಚೆನ್ನಾಗಿ ಕಾಣಿಸಲ್ಲ, ಬೇಕಾದ್ರೆ ತಳ್ಳೋಡಿಗೆ ಒಂದ್ಸರಿ ಹೇಳ್ತೀನಿ. ಟ್ರಯಲ್ ಮಾಡಿದ್ನ ಹಿಂದಕ್ಕೆ ತಳ್ಳು. ಸ್ವಲ್ಪ ತಳ್ಳು ಹೇಳ್ತೀನಿ. ಸ್ವಲ್ಪ ಈಗ ಇಷ್ಟಕ್ಕೆ ತಗ, ಚೆನ್ನಾಗಿರುತ್ತೆ. ತಳ್ಳು. ಹಿಡಿತೇಳಿ. ಇಲ್ಲ, ಇಷ್ಟೇ ಹೇಳು. ದುಡ್ಡು ಅಡ್ಡಾಡ ಮಾಡ್ತಿದ್ಯಾ? ನಂಬರ್ ಮೇಲೆ ಕಾಣಿಸ್ತಾ ಇತ್ತಾನೆ. ಕೊಡ್ತೀನಿ ನಾನು. ಒಂದು ನಿಮಿಷ. ತೆಗಿ, ನಾನು ಮಾಡ್ತೀನಿ. ಹಿಂದಕ್ಕೆ ನಡಿ, ನೀನು ಕೂತ್ ಕೇಳ್ತೀನಿ. ಅಲ್ಲೊಂಚೂರು ಹಿಂಗನ್ನು ಅದನ್ನಷ್ಟೇ ನೇರ ಮಾಡು. ಹೂವು ಹಾಕೋಣ ಮೇಲೆ. ಇದು ಅಗಲ ಜಾಸ್ತಿ ಐತೇನೋ ಅನ್ಕೊಂತೀನಿ ನಾನು. ಚೆಂಡು ಒಂದು ಕೂಡ 5 ನಿಮಿಷಕ್ಕೆ ಬಿಡಿಸಾಕ್ಬೋದು, ಏನು ಟೆನ್ಷನ್ ಇಲ್ಲ. ರೆಡ್ ಏನೇನು ಸಾಲ್ದು ಬರ್ತವೇನಪ್ಪ? ಯಾವ ಎಲ್ಲ ಮಿಕ್ಸ್. ರೆಡ್ ಅರ್ಧ, ಅವು ಎಲ್ಲ ಅರ್ಧ, ಇವು 3 ಅರ್ಧ ಆಗ್ತಿದ್ಯಾ ಒಟ್ಟಿಗೆ? ಇಲ್ಲ, ಇವೆರಡೇ ಆಗ್ತಾ ಇರೋದು. ಹಾಂ, ಮುಂದಕ್ಕೆ ಹೋದ್ಮೇಲೆ ಇನ್ನೇನು ಇನ್ನು ಎಷ್ಟೈತೆ? ಇಷ್ಟೇ ಇರೋದಲ್ಲ. ಹೌದಾ? ರೆಡ್ ರೋಸು ಹಾಕ್ಲಿಲ್ವಾ ಮಧ್ಯದಲ್ಲಿ ಇಲ್ವಂತಾಗೆ? ಇಲ್ಲ. ಯಾಕೆ? ರೋಸ್ ಬಿಡಿಸೇ ಕೊಟ್ಟಿಲ್ಲ ನೀವು? ಬಿಡಿಸ್ಕೊಡ್ತೀನಿ, ಹಾಕು. ಒಂದೇ ಒಂದು ಹತ್ರ ಇದು ರೋಜು ಹಾಕಿ ಚೆನ್ನಾಗಿ ಕಾಣಿಸುತ್ತೆ. ಈಗ ಇವಾಗ ಬಿಡಿಸ್ಕೊಡ್ರಿ, ಮತ್ತೆ ಈಗ ನೆಕ್ಸ್ಟ್ ಹಾಕ್ತೀನಿ. ಇವಾಗ ಗುಲಾಬಿ ಬಿಡಿಸ್ರಿ ಮತ್ತೆ ಬೇಗ. ಇವಾಗ ಬಿಡಿಸ್ತೀನಿ. ಇನ್ನು ರೆಡ್ ಹೂವು ಬೇಡವಾ ನಿನಗೆ? ಇದು ಚೆಂಡು ಹೂವು. ಚೆಂಡು ಹೂವು ಬೇಡ, ಗುಲಾಬಿ ಕೊಡ್ರಿ ಹಂಗಾರೆ. ಪ್ರಜ್ಜು, ಅದು ಗುಲಾಬಿ ಕೊಡಿ.
ನನಗೆ ಇವೆಲ್ಲ ಹಿಂಗೆ ಹಿಡ್ಕ ಹಿಂಗೆ ಅದು ಕಾಣಿಸ ಅಷ್ಟೇ 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 ಅಷ್ಟೇ. ಇವನು ಇಲ್ಲಿ ಒಂದು ರಂಗೋಲಿ ಹಾಕ್ಬಿಡೋಣ, ಚೆನ್ನಾಗಿರುತ್ತೆ. ಇಷ್ಟೇನ ಇನ್ನ ಬರ್ಬೇಕು ಒಳಗೆ ಪ್ರೇಣ? ಯಾವ ಇದಿಷ್ಟೇನ ಇನ್ನ ಒಳಗೆ ಬರ್ಬೇಕಾ? ಅಲ್ಲಿ ಈಗ ದೇವ್ರ ರೂಮ್ ತೆಗೆ ತಿರುಗಿಸು. ತಿರ್ಗ್ಸೋದಲ್ಲ, ಇಲ್ಲಿ ಒಂದು ರಂಗೋಲೆ ಥರ ಹಾಕಿದ್ರೆ ಚೆನ್ನಾಗಿರುತ್ತೇನೋ ಅಂತ ಅನ್ಕೊಂತೀನಿ. ಹಾಕು. ಆಮೇಲೆ ಬಾಕ್ಲಾಗ ಹಾಕಂಬಿ ರಂಗಾಲತ್ತಲ್ಲ ದೇವ್ರ ಪೂಜೆ ಮತ್ತೆ ಬಿಡು ಇಲ್ಲೇ ಹಾಕೋಣ ಹಂಗಾದ್ರೆ. ಇದನ್ನ ಇನ್ನೊಂದು ಸ್ವಲ್ಪ ಹಂಗಾರ ಹಾಕೊಂಡಿದ್ದು ಚೆನ್ನಾಗಿ ಕಾಣಿಸಲ್ಲ. ಟಿಕ್ ಮಾಡ್ಬೇಕಾ ಕಟ್ ಮಾಡು. ಸ್ವಲ್ಪ ನಮ್ಮ ಗುಂಡಣ್ಣ 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 ಅನ್ಬಾರ್ದು, ಅದೇ ಹೆಸರು ಬೀಳ್ತೈತೆ ಅವನಿಗೆ. ಚಿನ್ನಿ ಸಾಕು ಅವೆಲ್ಲ ಒಳಕನ್ ಪೇಪರ್ ಇನ್ನೊಂದು ಸ್ವಲ್ಪ ಹತ್ತ ಈ ಕಡೆ ಪ್ರೇಣ. ಅಲ್ಲಿ ಇಲ್ಲಿ ಅಲ್ಲಿ ಹಂಗೆ ಗ್ಯಾಪ್ ಕಾಣಿಸುತ್ತಾ? ಹಂಗೆ ಹಂಗೆ ಮೇಲೆ ಇರ್ಲಿ ಬೇಕಾರೆ ಅವ್ನು ಹಂಗೆ ಎತ್ಕೊಂಬಂತೆ ಒಟ್ಟಿಗೆ ಹೊತ್ತ ಅನ್ನ ಹೇಳ್ತೀನಿ, ಅದು ನೀಟಾಗಿ ಕುತ್ಕೊಳತ್ತೆ ಅವಾಗ. ಅಲ್ಲಿ ಇನ್ನೊಂದು ಸ್ವಲ್ಪ ಹಾಕು, ಇಲ್ಲಾಂದ್ರೆ ಎಳ್ಕ ಸ್ವಲ್ಪ. ಅವು ಆ ಕವರ್ ಮೇಗಳವ ಹಾಕ ಈ ಕಡೆಗೆ. ಇಲ್ಲ ಅಲ್ಲಿ ಮುಂದೆ ಇರೋ ಕವರ್ ಮೇಗಳ ಇತ್ತಾಗ ಹಾಕಿಲ್ಲ ಅಂದ್ರೆ ಇನ್ನೊಂದು ಸ್ವಲ್ಪ ಎತ್ತ ಹಾಕು. ನೀನು ಹಂಗೆ ಹಿಂಗೆ ಎತ್ಕೊಂಡ್ರೆ ಕವರ್ ಮೇಲೆ ಹಂಗೆ ಬತ್ತ ಹೂವು. ಎತ್ಕಳ ಸುಮ್ಮನೆ ಆಗೋತ್ ಬಿಡಿ ಇನ್ನು. ನಿಧಾನ ಹಂಗಲ್ ತಡಿ, ನಾನು ಬರಲಿಲ್ಲ. ಐತಿ ಇಲ್ಲ ಎತ್ತು. ಅಷ್ಟೇ. ಅವು ತೆಗ್ದಾಕ ಒಂದೊಂದು ಕಡ್ಡಿ ಇರೋವು, ಅವು ಪೀಸ್ ಬಿದ್ದಿರೋವು. ಪ್ರೇಣ ಅಲ್ಲಿ ಬೇಡ, ಇಲ್ಲಿ ನೋಡಿ ಇಲ್ಲಿ ಇನ್ನೊಂದು ಸ್ವಲ್ಪ ವೆಲ್ಕಮ್ ಅನ್ನೋದು ಇನ್ನೊಂದು ಸ್ವಲ್ಪ ಇತ್ತಿಕ್ಕ. ಕಮ್ ಅನ್ನೋದು ವೆಲ್ ಒಂದು ಜಾಗ ಆ ಕಡೆ ಬಿಟ್ಟು ಒಂದು ಈ ಕಡೆ ಬಿಟ್ಬಿಟ್ಟು ವೆಲ್ ಅನ್ನೋದು 3 ಅಕ್ಷರ ಮೇಲಿರ್ಲಿ, ಕಮ್ ಅನ್ನೋದು ಕೆಳಗಡೆ. ಅದನ್ನೇ ಅಲ್ಲಿ ನೋಡ್ಕೊಂಡು ತಾನೇ ಸ್ವಲ್ಪ ಗ್ಯಾಪ್ ಬಿಡ, ಮತ್ತೆ ಇನ್ನೊಂದು ಸುರು ಇತ್ತಿತ್ತು ಬಾ. ಉದ್ದ ಬರಲ್ಲಮ್ಮ ಆಮೇಲೆ. ಸರಿ ಮಾಡು. ಟೈಮ್ ಆಗೋಯ್ತೆ. ಪ್ರೇಣಾ ಪೇಪರ್ನ ಕಟ್ ಮಾಡಕ್ ಇಲ್ಲೋ ನಾನು ಹೇಳೋದು ಪೂರ್ತಿ ಕೇಳಿಸ್ಕಿ. ಶಾವಂತಿಗೆ ನನಗೆ ಇಷ್ಟ ಆಗಿಲ್ಲ, ಚೆನ್ನಾಗಿ ಕಾಣಿಸ್ತಿಲ್ಲ ಅವು. ಯಾಕೆಂದ್ರೆ ನಾವು ಬೇರೆ ಮಾಡಿದ್ದು ಇವೆಲ್ಲಂದ್ರೆ ಸುಮ್ಮನೆ ನೀನು ಶಾವಂತಿಗೆನೇ ತಗೊಂಡು ಅದ್ರ ಮೇಲೆ ಬಿಡು. ಇದು ಚೆನ್ನಾಗಿ ಕಾಣಿಸ್ತಿಲ್ಲ ಈ ಶಾವಂತಿಗೆ ಹೂವು. ಅಲ್ಲ ನೀನು ಚೆಂಡು ಹೂವು ತಗೊಂಡ್ ಬಿಡಿ, ಎಲ್ಲ ಕಲರು. ಹಂಗ್ ಬಿಡಕ್ ಬರಲ್ಲ ನನಗೆ. ಯಾಕೆ ಬಿಡಲ್ಲ? ತರ ನಾನು ಬಿಡ್ತೀನಿ, ತೆಗಿ. ಒಂದೇ ಲೆವೆಲ್ ಬರಲ್ಲ ಕಣಮ್ಮ. ನಾನು ತಗೋಬಾ, ಇಲ್ಲಿ ಹೇಳ್ತೀನಿ. ಶಾವಂತಿಗೆ ಗೊತ್ತ ಎಲ್ಲ ಕಲರ್ ತತ್ತ, ಇಲ್ಲಿ ಹೇಳ್ತೀನಿ. ಪೇಪರ್ ಹೂವು ತೆಗಿಯಕ್ ಬರಲ್ಲ ತಿರ್ಗ. ಫಸ್ಟ್ ಬರ್ಕೊಳ್ರಿ ಯಾತ್ರೆಗನ್ನ ಜನ ಬರ್ಕ. ಇವಾಗ ಬರ್ಕೊಂಡಿದ್ರು ಕರೆಕ್ಟ್. ನಾನು ಮಾಡ್ತೀನಿ, ಸುಮ್ಮನೆ ಇರಕ. ಯಾವುದು ಬರೆಯೋದು ಬೇಡ, ಏನು ಬೇಡ. ಸ್ವಲ್ಪ ಲೇಟ್ ಆಗುತ್ತೆ, ಇದೇ ಚೆನ್ನಾಗಿ ಕಾಣಿಸುತ್ತೆ ಅಂತ ನನ್ನ ಅನಿಸಿಕೆ. ಇಷ್ಟು ಸಾಕೇನೋ ಉದ್ದ? ಇನ್ನ ಕಮ್ಮಿ ಮಾಡಮ್ಮ, ಕೆಳಗೆ ಕಮ್ಮಿ ಬರಿಬೇಕಲ್ಲಮ್ಮ. ಸಾಕಾ? ಹಿಂಗ್ ಮುಂದಕ್ಕೆ ತಗೋಬೇಕಾರೆ ಫಸ್ಟ್ ಬರೀ, ಆಮೇಲೆ ಸ್ವಲ್ಪ ದಪ್ಪ ಮಾಡುವಂತ ಬೇಕಾರೆ. ಒಂದು ಬಕ್ಕೆ ತಗೊಂಡು ಎಲ್ಲಿ ಹಿಂಗೆ ಬಿಡಿಸ್ತೀನಿ ನೋಡಿ. ನಿನ್ನ ಮೊಮ್ಮಗ ದೊಡ್ಡನಾಗ್ತಾನಲ್ವಾ, ವಿಡಿಯೋ ನೋಡ್ತಾನಲ್ಲ, ನೋಡಿ ನಮ್ಮ ಅಜ್ಜಿ ಹೆಂಗಂತಾಳಂತಂತಡಿ. ನೋಡ ಒಂದು ತಿರ್ಗ ಯಾಕಪ್ಪಿನ ಕೊನೆ ఉంది. ಅದು ಏನೇನು ಮಾಡ್ತಾನ ಮಾಡ್ಲಿರಮ್ಮ. ಅದನ್ನ ಯಾಕೆ ಕೆಡಿಸ್ತಾರ್ರಿ? ಸುಮ್ಮನೆ ನಿತ್ಯ ಮಮ್ಮಿ, ನಾನು ಚೆನ್ನಾಗಿ ಮಾಡ್ತೀನಿ. ಆಗ್ಲ ಆಯ್ತಲ್ಲ, ತಿಕ್ಲನೇ ಅದು. ಯಾವಾಗ್ಲೂ ಆಗಲ್ಲ, ಸುಮ್ಮನಿರು. ಇರ್ಲೇನಾ ಫ್ರಿಜ್ಜು ಕರೆಕ್ಟಾಗಿ ಐತೆನಾ? ವೆಲ್ಲು ವಿ ಹಾಂ ಡಬ್ಲ್ಯೂ. ಅದಕ್ಕೆ ನೀನು ತಲೆ ಕೆಡ್ಲಿ ಅಂತಾನೆ ಹೇಳಿದ್ದು, ನಂಗೆ ಕರೆಕ್ಟಾಗಿ ಹೇಳ್ತಾನಿಲ್ಲ ನೋಡಿ. ಸೊ ಇನ್ನೇನು ಹೇಗೇಗೋ ಎಲ್ಲ ನಮ್ಮ ಅಕ್ಕನ ಹತ್ರ ಒಂದಿಷ್ಟು ಬೈಸ್ಕೊಂಡು ನಾನು ನನ್ನ ಮಗ ಇಬ್ಬರು ಕಷ್ಟಪಟ್ಟು ಅದನ್ನೆಲ್ಲ ಮಾಡಿದ್ವಿ. ಸೊ ನಮ್ಗೆ ಹೇಗೆ ಬರುತ್ತಾ ಹಾಗೆ ಮಾಡಿದ್ವಿ. ನಿಜವಾಗೂ ನಾನು ಫಸ್ಟ್ ಟೈಮ್ ಈ ಥರ ಎಲ್ಲ ಫ್ಲವರ್ ಡೆಕೋರೇಷನ್ ಆಗಿರ್ಬೋದು, ಬಲೂನ್ ಡೆಕೋರೇಷನ್ ಆಗಿರ್ಬೋದು, ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಎಕ್ಸ್ಪೀರಿಯೆನ್ಸ್ ಆಗಿರೋದು. ಯಾವತ್ತೂ ಈ ಥರ ಮಾಡಿರಲಿಲ್ಲ.
ನಮ್ಮ ಒಂದು ಪಾಪುಗೋಸ್ಕರ ಇಷ್ಟೆಲ್ಲ ರಿಸ್ಕ್ ತಗೊಂಡು ಗೊತ್ತಿಲ್ಲ ಅಂದರೂ ಕೂಡ ಎಲ್ಲ ಕಲ್ತ್ಕೊಂಡು ಮಾಡಿದ್ವಿ. ಸೊ ಇನ್ನೇನು ನಮಗೆ ಸಖತ್ತು ಹೊಟ್ಟೆ ಹಶ್ವಾಗ್ಬಿಟ್ಟೈತೆ. ರಾತ್ರಿ 12 ಗಂಟೆ ಆಯಿತು ಮಲ್ಕೊಳ್ಳೋಷ್ಟರಲ್ಲಿ. ಇನ್ನು ಆಲ್ರೆಡಿ 3 ಗಂಟೆಗೆ ಎದ್ದಿದ್ದೀವಿ. ಹಾಗಾಗಿ ನನ್ನ ಮಗ ಹಾಲು ತೊಗೊಂಡು ಬಂದು ಕಾಫಿ ಮಾಡಿಕೊಟ್ಟ, ಮತ್ತು ಬನ್ ಕೂಡ ತಂದುಕೊಟ್ಟ. ತಿನ್ನಿರಿ ಅಂತೇಳಿ ನನಗೂ ನಮ್ಮ ಅಕ್ಕನಿಗಿಬ್ರಿಗೂ. ಅವನು ಕೂಡ ತಿಂದ. ಸೊ ನೋಡಿ ರೆಡಿಯಾಗಿ ನಿಂತಿದ್ದಾನೆ ಆಲ್ರೆಡಿ. ಈಗ ಪಾಪುನ ಕರ್ಕೊಂಡು ಬರೋಕ್ಕೆ ಹೋಗಬೇಕು. ಇನ್ನೇನು ನಮ್ಮೂರಿಂದ ಬರೀ 30 ಕಿಲೋಮೀಟರ್ ಆಗುತ್ತೆ ಅಷ್ಟೇನೆ. ಸೊ ಅವ್ರ ಊರಿಗೆ ಇನ್ನು ಅವ್ನು ಕಾರಲ್ಲಿ ಹೋಗೋದ್ರಿಂದ ಹೋಗೋದೊಂದು 3/4 ಗಂಟೆ, ಬರೋದೊಂದು 3/4 ಗಂಟೆ. 11:30ವರೆಗೂ ಟೈಮ್ ಚೆನ್ನಾಗಿತ್ತು ಅಂತ ಹೇಳಿದರು ಪಾಪು ಬರೋಕ್ಕೆ. ಸೊ ಹಂಗಾಗಿ ಇನ್ನೇನು ಅವ್ನು ಬರೋಷ್ಟರಲ್ಲಿ ನಾವು ಇನ್ನೊಂದು ಚೂರು ಫ್ಲವರ್ ಬಿಡೋದಿದೆ. ಯಾಕೆಂದರೆ ಓಡಾಡೋಕ್ಕೆ ದಾರಿಲ್ಲ ಅಂತ ಹೇಳ್ಬಿಟ್ಟು ನಾವು ಇನ್ನೊಂದು ಬಾಗಿಲಲ್ಲಿ ಬಿಟ್ಟಿರಲಿಲ್ಲ ಫ್ಲವರು. ನಾನಿವಾಗ ಫ್ರೆಶ್ ಅಪ್ ಆಗಿಬಿಟ್ಟು ನಾನು ಫಸ್ಟು ರೆಡಿ ಆಗ್ತೀನಿ. ಇನ್ನೇನು ಅವ್ರು ಇನ್ನೊಂದು ಸ್ವಲ್ಪ ಹೊತ್ತರಲ್ಲಿ ಬರ್ತಾರೆ ಅನ್ನಂಗೆ ನಾನು ಅದು ಫ್ಲವರೆಲ್ಲ ಫಿಲ್ ಮಾಡಿ, ಮತ್ತು ಮುಂದೆ ವೆಲ್ಕಮ್ ಅನ್ನೋದು ಕೂಡ ಇನ್ನೂ ಬರೆದಿಲ್ಲ. ಸೊ ಅದನ್ನೆಲ್ಲ ಆಮೇಲೆ ಬರೆಯೋಣ ಅಂಥೇಳಿ ಈಗ ಫಸ್ಟು ಹೊಟ್ಟೆಗೆ ಸೇರಿಸ್ಕೋಬೇಕೇನಾದರೂ ಅಂಥೇಳಿ ತಿಂತಾಯಿದ್ದೀವಿ. ಸೊ ಎಷ್ಟು ಹಶ್ವಾಗಿತ್ತು ಅಂತಂದರೆ ನಿಜವಾಗೂ ನನಗಂತೂ ಸಿಕ್ಕಾಪಟ್ಟೆ ಹಶ್ವಾಗಿತ್ತು. ರಾತ್ರಿ ಊಟ ಮಾಡಿದ್ದೀನಿ, ಆದರೂ ಕೂಡ ಗೊತ್ತಿಲ್ಲ ಯಾಕೋ ಸಖತ್ ಹಶ್ವಾಗಿಬಿಟ್ಟಿತ್ತು. ಸೊ ಹಂಗಾಗಿ ಇನ್ನು ನಾವು ತಿಂದ್ಕೊಂಡ್ವಿ ಬನ್ನ. ಸೊ ಇವಾಗೆಲ್ಲ ನೋಡಿದ್ರಲ್ಲ, ಅದು ನಿಜವಾಗೂ ಫ್ಲವರ್ದು. ಅದು ಯಾವತ್ತೂ ನಾನು ಟ್ರೈ ಮಾಡಿರಲಿಲ್ಲ. ಸೊ ಎಲ್ಲ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ನಾವು ಆ ಥರ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಸೊ ನಾನು, ನಮ್ಮ ಅಕ್ಕ, ನನ್ನ ಮಗ ಮತ್ತು ಇನ್ನೊಬ್ಬರು ಪ್ರಜ್ವಲ್ ಅಂತೇಳಿ ಆ ಹುಡುಗ ಸೇರಿಕೊಂಡು ಮಾಡಿದ್ವಿ. ಅವನೇ ನೈಟು ಮಲ್ಕೊಳ್ಳೋಕ್ಕೆ ಅಂತ ಮನೆಗೆ ಹೋದ, ನಮ್ಮ ಪಕ್ಕದ ಮನೆ ಹುಡುಗನೇ. ಸೊ ನನಗೆ ಇವಾಗ ವರಲಕ್ಷ್ಮಿ ಹಬ್ಬದ ವಿಡಿಯೋ ಎಲ್ಲ ನೋಡಿದ್ದೀರ, ನಾನು ನೆಗಡಿ ಆಗಬೇಕು ಅಂದರೆ ಅವನು ಒಂದು ಕಡೆ ಕಾರಣ. ಯಾಕೆಂದರೆ ನೈಟ್ ಊಟ ಮಾಡ್ತಾಯಿದ್ವಿ. ಊಟ ಮಾಡಬೇಕಾದಾಗ ನೀರು ಕೊಡಪ್ಪ ಅಂತ ಕೇಳಿದೆ ನಾನು. ಅವನೇನು ಮಾಡಿಬಿಟ್ಟ, ಟ್ಯಾಂಕಿ ಒಳಗಡೆ ಬರ್ತಾವಲ್ಲ ನೀರು, ಅವ್ನು ಹಿಡ್ಕೊಂಡು ಕೊಟ್ಬಿಟ್ಟ ಫಿಲ್ಟರ್ ನೀರು ಅಂತೇಳಿ. ನಾನು ಕುಡಿದ್ಬಿಟ್ಟಿದ್ದೆ, ಒಂದು 3-4 ಟೈಮ್ ಕುಡ್ಕೊಂಡೆ. ಯಾಕೋ ಸಪ್ಪಗಿದೆ ಅಂತಂದರೆ, ಆಂಟಿ ಅವು ಕುಡಿಯೋ ನೀರಲ್ಲ ಅಂತ ಹೇಳ್ತಿದ್ದಾನೆ. ಸೊ ಇನ್ನು ಮತ್ತೆ ಅದಾದಮೇಲೆ ಅಣ್ಣಾರ ಮನೇಲಿ ಕುಡ್ದಿರೋದು. ಲಾಸ್ಟ್ಗೆ ಹೇಳ್ತೀನಿ ನಿಮಗೆ ನಾನು ಎಲ್ಲಿ ಕುಡಿದೆ ನೀರು ಅಂತ, ನೆಗಡಿ ಯಾಕಾಯ್ತು ಅಂತೇಳಿ. ಸೊ ಇನ್ನೇನು ಎಲ್ಲ ಆದಮೇಲೆ ಇವಾಗ ನಾನು ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ನಾನು ಈ ಥರ ಸ್ಯಾರಿನ ಹಾಕ್ಕೊಂಡೆ. ನನಗೆ ಈ ಸ್ಯಾರಿ ತುಂಬ ಇಷ್ಟ ಇದೆ. ಆಲ್ರೆಡಿ 2-3 ಸಾರಿ ಹಾಕ್ಕೊಬಿಟ್ಟಿದ್ದೀನಿ. ಇನ್ನು ಬರೋದು ಇವಾಗ ಅರ್ಧ ಗಂಟೆ ಟೈಮ್ ಇದೆ. ಅರ್ಧ ಗಂಟೆಯಲ್ಲಿ ನಾನು ಈ ಫ್ಲವರ್ದೆಲ್ಲ ಇನ್ನೂ ಕೆಳಗಳು ಹಾಲ್ವರೆಗೂ ನಾನು ರೆಡಿ ಮಾಡಬೇಕು. ಇನ್ನೇನು ರೆಡ್ಡು ಯೆಲ್ಲೋ ಕಲರ್ 2 ರೆಡಿ ಮಾಡ್ಕೊಂಡ್ರೆ ಆಯಿತು. ಸೊ ಇಲ್ಲಿ ಬಾಗಿಲು ಕಾಣಿಸ್ತಿದೆಯಲ್ಲ, ಅದು ದೇವ್ರ ಮನೆ. ನಾನು ಅಲ್ಲೊಂದು ರಂಗೋಲಿ ಹಾಕೋಣ ಅಂತ ಅಂದ್ಕೊಂಡೆ. ಅದು ಯಾಕೋ ಬೇಡ ಅಂತಂದರೆ ಎಲ್ಲರೂ ಕೂಡ, ಸುಮ್ಮನೆ ಹೋಗೋ ಥರನೇ ಮಾಡಿಬಿಡು ಅಲ್ಲೇವರೆಗೂ, ಮೇಲೆ ಬೇಕಾದರೆ ಫ್ಲವರ್ಗಳೆಲ್ಲ ಇಟ್ಬಿಟ್ಟು ಇದು ಮಾಡುವಂತೆ ಅಂದರು. ಈ ರೀತಿ ಅರೇಂಜ್ ಮಾಡಿದ್ದೀವಿ ನೋಡಿ. ನಮ್ಮ ಪುಟ್ಟ ಬೇಬಿ ಬರ್ತಾ ಇದೆ ಇವತ್ತು. ಮುದ್ದು ಕೃಷ್ಣ. ಇವೆರಡು ಕಾಲುಗಳು. ಇದು ಓಕ್ಲಿ ನೀರು. ಇದನ್ನು ಕುಂಕುಮ ನೀರನ್ನ ತುಳ್ಕೊಂಡು ಇದ್ರ ಮೇಲೆ ಕಾಲಿಡೋದು ನಮ್ಮ ಬೇಬಿ. ಆಮೇಲೆ ಒಂದು ನಿಮಿಷ, ಇಲ್ಲಿ ಬಂದರೆ ಹಾರ್ಟ್, ಒಂದು ಹೃದಯನ. ಅದಾದಮೇಲೆ ನೆಕ್ಸ್ಟ್ ಈ ರೀತಿ ಇಲ್ಲೊಂದು ಕಲರ್ ಹೂಕ್ಕೆ ಈ ರೀತಿ ಒಂದು, ಅಕ್ಕ ಯಾವ ಕಲರ್ ಇದು? ಪರ್ಪಲ್ ಕಲರ್ ಹೂವು ಹಾಕಿದ್ದೀವಿ. ಈ ಥರ ಒಂದು. ಅದಾದಮೇಲೆ ಯೆಲ್ಲೋ ಕಲರ್ ಮೇಲೆ ಈ ರೀತಿ ಒಂದು ಕೆಂಪು ಹೂವನ, ಮತ್ತು ಅದು ಪರ್ಪಲ್ಲು, ಈ ರೀತಿ ಅಲ್ಲೇವರೆಗೂ ಅರೇಂಜ್ಮೆಂಟ್ ಮಾಡಿದ್ದೀವಿ. ಅದಾದಮೇಲೆ ನೆಕ್ಸ್ಟ್ ಇಲ್ಲಿಂದ ಇಲ್ಲಿ ಬಲೂನ್ನ ಇದು ಮಾಡಿದ್ವಿ. ಇಲ್ಲೇ ಮನೇಲೇ ಮಸ್ತಾಗಿತ್ತು, ಅರೇಂಜ್ಮೆಂಟ್ ಏನು ಮಾಡಲಿಲ್ಲ ನೋಡಿ. ನಮ್ಮ ಮನೆ ತುಂಬಾ, ನಮ್ಮ ಅಕ್ಕರ ಮನೆ ತುಂಬ ಬರೀ ಕೃಷ್ಣನ ಫೋಟೋನೇ ಇದ್ದಾವೆ. ಗಣೇಶ ಕೃಷ್ಣ ಜಾಸ್ತಿ ನೋಡಿ. ಕೃಷ್ಣಾಯ ವಾಸುದೇವಾಯ ನೋಡಿ ಎಷ್ಟೊಂದಿದೆ. ಅದಾದಮೇಲೆ ನೆಕ್ಸ್ಟ್ ಒಳಗಡೆ ಹೋದರೆ ಇಲ್ಲಿ ನೋಡಿ ದೇವ್ರ ಮನೆ. ಆಲ್ರೆಡಿ ಎಲ್ಲ ದೀಪ ಹಚ್ಚಿ ರೆಡಿ ಮಾಡಿದ್ದೀವಿ, ಇನ್ನು ಕಡ್ಡಿ ಹಚ್ಚಿಲ್ಲ ಅಷ್ಟೇ. ಅದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಈ ರೀತಿ ಹಾಲಲ್ಲಿ ಡೆಕೋರೇಟ್ ಮಾಡಿದ್ದೀವಿ. ಲೈಟ್ ಆನ್ ಮಾಡಿಲ್ಲಲ್ಲ, ಲೈಟ್ ಹಾಕ್ತೀನಿ ಒಂದು ನಿಮಿಷ. ಕರೆಂಟೇ ಇಲ್ಲ. ಬಂತು. ಈ ರೀತಿ ಅರೇಂಜ್ಮೆಂಟ್. ಬಂದ್ರಾಕ ನೋಡಿ, ಈ ಥರ ಮಾಡಿದ್ದೀವಿ. ಇದು ಫುಲ್ ಈ ಲುಕ್ ಕಾಣಿಸುತ್ತೆ. ಇವಾಗ ಕಾಣಿಸ್ತಿದೆ ಅಂತ ಅನ್ಕೊತೀನಿ ನಿಮಗೆ. ಈ ಲುಕ್ ಕಾಣಿಸ್ತಾ ಇದೆ. ನಮ್ಮ ಮೇಲೆ ಫುಲ್ಲು ಬಲೂನ್ ಬಿಟ್ಟಿದ್ದೀವಿ. ಈ ರೀತಿ ಸಿಂಪಲಾಗೊಂದು ಇದನ್ನೆಲ್ಲ ನಾವೇ ಮಾಡಿರೋದು. ನಾನು ನನ್ನ ಮಗ ಇಬ್ಬರು ಸೇರ್ಕೊಂಡು ಮಾಡಿದ್ದೀವಿ. ಇನ್ನೊಬ್ಬ ಹುಡುಗ ಪ್ರಜ್ವಲ್ ಅಂತ. ಇದು ನೋಡಿ ವೆಲ್ಕಮ್ದು ಒಂದು ಇದನ್ನು ಹಾಕಿದ್ದೀವಿ. ಈ ಬಲೂನ್ ಮಾತ್ರ ಇಷ್ಟು ಇದು ಮಾಡಿದ್ದೀವಿ ಅಷ್ಟೇ, ಇಲ್ಲಿ ಕೇಕ್ ಕಟ್ ಮಾಡೋಕ್ಕೆ ಅಂತ. ಸೊ ಮೇಲೆಲ್ಲ ಈ ರೀತಿ ಮಾಡಿದ್ದೀವಿ. ಇಷ್ಟು ನಮ್ಮ ಬೇಬಿಗೆ ವೆಲ್ಕಮ್ ಪಾರ್ಟಿನ ವೆಲ್ಕಮ್ ನಮ್ಮ ಬೇಬಿಗೆ ಈ ರೀತಿ ಮಾಡಿದ್ದೀವಿ.
ಹೇಗಿದೆ ಅಂತ ಕಮೆಂಟ್ ಮಾಡಿ. ಇಷ್ಟು ಚೆನ್ನಾಗಿ ಕಷ್ಟಪಟ್ಟು ಡೆಕೋರೇಟ್ ಮಾಡೋರು ಬರಲ್ಲ ಅಂತ ಹೇಳಿದರು. ಸೊ ಹಂಗಾಗಿ ನಾವೇ ಮಾಡಿರುವಂಥದ್ದು. ಈ ರೀತಿ ಕಾಣಿಸ್ತಾ ಇದೆ. ಆ ಕಡೆ ಬಾಗಿಲು ಕಾಣಿಸ್ತಿದೆ ಅಂತ ಅನ್ಕೊತೀನಿ ನಿಮಗೆ. ಆ ಕಡೆ ಬಾಗಿಲಿಂದ ಇಲ್ಲಿ ಒಳಗಡೆ ಬರೋದು. ನಾನು ಈ ಕಡೆ ಬಾಗಿಲಿಂದ ವಿಡಿಯೋ ಮಾಡ್ತಾಯಿದ್ದೆ ನೋಡಿ. ಈ ರೀತಿ ಇದು ಕೂಡ ಒಂದು ಬಾಗಿಲು, ಈ ಕಡೆ ಒಂದು ಬಾಗಿಲು ಓಪನು, ಆ ಕಡೆ ಒಂದು ಬಾಗಿಲು ಓಪನು. ಇವ್ರದ್ದು ಇದು ಹಾಲ್, ದೊಡ್ಡದಾಗ ಹಾಲಿದೆ. ಹಾಲಲ್ಲಿ ಈ ರೀತಿ ಇಟ್ಕೊಂಡಿದ್ದೀವಿ. ಮುಂದೆ ಕೂಡ ಹಾಲಿದೆ, ನಿಮ್ಗೆ ಇವತ್ತು ತೋರಿಸ್ತೀನಿ ನೋಡಿ. ಈ ರೀತಿ ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ಹೂಗಳು ಇನ್ನೂ ಎಷ್ಟೊಂದಿದ್ದಾವೆ. ಇನ್ನೇನು ವರಲಕ್ಷ್ಮಿ ಹಬ್ಬ ಹತ್ರ ಇದೆಯಲ್ಲ, ಸೊ ಹಂಗಾಗಿ ಜಾಸ್ತಿ ತರಿಸಿದ್ರು. ಇಷ್ಟೇ ನಾವು ಮಾಡೋಕ್ಕಾಗಿದ್ದು, ಇನ್ನು ಎಷ್ಟು ಮಾಡಿದ್ರೂ ಇಷ್ಟು ಮಾಡೋಕ್ಕಾಯ್ತು ಅಷ್ಟೇ. ಸೊ ಈ ರೀತಿ ನೋಡಿ ಹೇಗೆ ಕಾಣಿಸ್ತಿದೆ. ಮೊದಲು ಬಾಗಿಲು ಹಾಕ್ಬಿಟ್ಟಿದ್ದೀವಿ ಗಾಳಿ ಬರುತ್ತೆ ಅಂಥೇಳಿ. ಇಷ್ಟಿದೆ ನೋಡಿ. ಈ ಥರ ನಾನು ಕೂಡ ಈ ಥರ ಸಿಂಪಲಾಗಿ ರೆಡಿಯಾಗಿದ್ದೀನಿ. ಸೊ ಒಂದು ಸ್ಯಾರಿನ ಹಾಕ್ಕೊಂಡು ಇನ್ನೂ ಬಂದಿಲ್ಲ. ಆಲ್ರೆಡಿ ಈಗ 10:30 ಆಗಿದೆ. ಇನ್ನೂ ನಮ್ಮ ಪಾಪ ಬಂತಾ ಇದ್ದಾರೆ, ಕರ್ಕೊಂಡು ಬರೋಕ್ಕೆ ಹೋಗಿದ್ದಾನೆ ನನ್ನ ಮಗ. ಸೊ ಅರ್ಜೆಂಟಾಗಿ ರಾತ್ರಿ ನಿದ್ದೆ ಇಲ್ಲ ನಮಗೂ ಕೂಡ. ಎಲ್ಲ ಮಾಡಿ ಇಷ್ಟು ಈ ಥರ ಕಾಣಿಸುತ್ತೆ. ಯಾವ ಥರ ಕಾಣಿಸ್ತಿದೆ ಅಂಥೇಳಿ ಒಂದು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಆಯಿತಾ. ಸೊ ನೋಡಿ ಈ ಥರ ಇಷ್ಟೇ. ಇಷ್ಟು ಸಿಂಪಲ್ ಅಂತ ಏನು ಅನ್ನಿಸ್ತಾ ಇಲ್ಲ ನನಗೂ ಕೂಡ. ನೋಡಿ ಇದು ಈ ರೀತಿ ಫ್ರಂಟಲ್ಲಿ ಈ ಥರ ಒಂದು ವೆಲ್ಕಮ್ನ ಇದಾಕ್ಬಿಟ್ಟು ಇಷ್ಟು ಮಾತ್ರ ಬಲೂನ್ ಕಟ್ಟಕ್ಕೆ ಬಂತು. ಅದು ಗಮ್ ಅಂಟಿಸಿರೋದು, ಇದಕ್ಕೆ ದಾರ ಕಟ್ಟೋಕ್ಕೆಲ್ಲ ಬರಲಿಲ್ಲ. ಇಷ್ಟು ಮಾತ್ರ ಮಾಡಿದ್ದೀವಿ. ಸೊ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಮೇಲೆ ಫುಲ್ ಬಲೂನ್ ಇದೆ. ಇದನ್ನು ನಿಮಗೆ ನೀಟಾಗಿ ನಾನು ವಿಡಿಯೋ ಮಾಡ್ತೀನಿ ಆಮೇಲೆ. ಸೊ ನೋಡಿ ಈ ಥರ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಈ ಥರ. ಸೊ ಮುಂದಿಂದ ನೋಡಿದ್ರೆ ಈ ಥರ ಕಾಣಿಸುತ್ತೆ. ಆ ಕಡೆ ಬಾಗಿಲಿಂದ ನಿಮಗೆ ತೋರಿಸ್ತೀವಿ. ಇವಾಗ ಈ ಕಡೆ ಬಾಗಿಲಿಂದ ಈ ಥರ ಕಾಣಿಸ್ತಾ ಇದೆ ನೋಡಿ. ಈ ಥರ ಬಂದೇ ಬಿಟ್ರಾ? ಬೇಬಿ ಬಂಗಾರಿ ಅದೇ ಬೇಬಿ ಬಟ್ಟೆ ಹಾಕೋಣವನೆ. ಮಲ್ಕಣನ ನೀರು ಹಾಕೊಂಡು ಬಂದವನೆ. ಇಷ್ಟೆಲ್ಲ ಮಾಡಿ ನೀರು ಹಾಕೊಂಡ ತಕ್ಷಣ ಮಲ್ಕೊಂಡಿರ್ತಾನೆ. ಚಿನ್ನ ಅದು ತಲೆ ಮೇಲೆ ಹಂಗೆ ಗೊತ್ಕಡನ್ ಕೈನ. ಹೌದಾ? ಅಂತಾರಾಗಪ್ಪ ಒಡಗು ಬೇಡ ಮನಿಕೊಂಡಿರ್ಲಿಲ್ವ ಮೊದಲು? ಕೈ ನೋಡಿ ಹೆಂಗೆ ಇಕ್ಕಿತ್ತು ಹುಡುಗ. ಚಿನ್ನಿ ಬಂಗಾರಿ ಯಾಕ ಆಮೇಲೆ ತಕ್ಕ ಹೋಗ್ಬೇಕು. ಹೋಗು ನೀನು. ಆಯ್ತು, ಆಫ್ ಮಾಡು. ಅಯ್ಯೋ ಬಂಗಾರಿ ತೊಳಿಯಂ ಕಾಲು ಇಲ್ಲಿಗೆ ತೊಳೆಯದಾ? ಸಣ್ಣದೇನನ್ನ ಐತೇನೆ. ಡಬ್ಬ ತಗೊಳಂ ಕೆಮ್ ತಗೊಂಡು ತೊಳಿಬೇಕು ಕಣವ. ಪಾಪ ಅವನಿಗೆ ನೀರು ಬೇರೆ ಹೋಯ್ತಾನಂತೆ. ಅವಳಿಗೆ ಕೊಡಕ್ಕ ಅವ ಕೊಂಡು ಬಿಟ್ಟ. ಸೊ ಇವ್ರು ಬರೋಷ್ಟರಲ್ಲಿ 10:30 ಆಯಿತು. ಇನ್ನೇನು ಆರತಿನ ಈಗ ನಾನು ಮಾಡಿ ಒಳಗಡೆ ಕರ್ಕೊಳ್ತಾ ಇದ್ದೀನಿ. ಆರತಿ ಮಾಡೋದು, ಇನ್ನು ಕುಂಕುಮ ನೀರನ್ನ ಹಣೆಗಿಡೋದಷ್ಟೇ. ದೃಷ್ಟಿ ಏನಾರು ಆಗಿರುತ್ತಾ ಅಂತ ಹೇಳ್ಬಿಟ್ಟು ಪಾಪು ಬಂದಿರುತ್ತಲ್ವ ಹೊರ್ಗಡೆಯಿಂದ. ಸೊ ಹಂಗಾಗಿ ಸುಮ್ಮನೆ ನೋಡ್ತಾ ಇದ್ದ. ತಲೆ ತೆಗಿ, ನಿನ್ನ ಮುಖನೇ ಕಾಣಿಸಲ್ಲ ಒಂದು. ಸ್ವಲ್ಪ ಕಾಣಲಿಲ್ಲ ಅವನು. ಅಯ್ಯೋ ಮಾಡ್ತಾನೆ, ಸಿಡ್ಕೊಳದ್ ಬೇಡ ಅವನು. ತಣ್ಣಗಾಗಿತ್ತಲ್ಲ ಅದಕ್ಕೆ. ಹಂಗೆ ಇಕ್ಕೊಂಡು ಬಾರೆ ಅಲ್ಲೇವರೆಗೂ. ನಿಧಾನ ಪಟ್ಟೆಸಿರ ತೋರಿಸಿ ತೋರ್ಸಪ್ಪ. ಬಲಗಾಲಿಗೆ ಬಂಗಾರಿ ಮಾಡ್ತಾನೆ ಯಾಕೋನು. ಇವತ್ತು ನಿನ್ನ ಮೊಮ್ಮ ಬರ್ಬೇಕಾರೆ ದೊಣಿಯಡಿ ಸ್ಟಾರ್ಟಿಂಗು ಬಸವಣ್ಣ ಕರೆಕ್ಟ್ ಆಗಿ ಎಲ್ಲೂ ತಗಲ್ ಬಣ್ಣ ಬಿಟ್ಟು ಬರ್ತಿದ್ವಮ್ಮ. ಎಡಗಡೆ ಇದ್ದ ನೈಲ್ಗಡೆ ಹಿಂಗೆ ಹೋಯ್ತು.
ಮನಗಿಸ್ತೇನಮ್ಮ. ಬಿಡು ಅಳ್ತಾನೆ. ಮನೀಕ್ಷ ಅವನಿಗೊಂದಿಷ್ಟು ಕುಂಕುಮ ಇಕ್ಕಿ ಹುಡುಗ್ರಿ ಬೇಗ. ಇತ್ತ ಬರಬೇಡ ನೀನು, ಅಲ್ಲಿ ವಿಡಿಯೋ ಹಿಡ್ಕೊಂಡಿದ್ದೀನಿ. ಹೋಗ. ನಮ್ಮ ಇಕ್ಕದಿಲ್ಲ ಅಕ್ಕ, ಎಷ್ಟು ಎದ್ರಕಂತಾನ. ಬಾ ಅದ್ರ ಮೇಲೆ ಬಾರೆ ಹೋಗ್ಲಿ. ಬಾ ಬೇಬಿ ಬೇಬಿ. ಕಾಲಿಕ್ಕಕ್ಕೆ ಎದ್ರಿಕೊಂಡಿ ಅಪ್ಪ, ಇಷ್ಟು ಕಷ್ಟಪಟ್ಟು ಮಾಡಿದೆ. ಏನಿದು ಹೊಸ್ದಾಗೈತಲ್ಲ ನನಗೆ ಅಂತ ಅವನಿಗೆ. ನಗು ಬಂಗಾರಿ, ನಗ ಚಿನ್ನ, ನಗಪ್ಪ, ನಗಮ್ಮ. ಏಯ್ ನಗ್ಗ ಅಪ್ಪ, ನಗು ಒಂದ್ಸರಿ. ನೋಡಿ ಹೆಂಗ ದೊಡ್ಡವಾಗ್ತಾವ. ರೆಡ್ ಇತ್ತು, ರೆಡ್ ಇನ್ನ ಯಾಕೆ ಬರ್ಬೇಕಾದ್ರೆ ಅಂತ. ಮೊನ್ನೆ ಹಾಕಿದ್ರಲ್ಲ ಅದ್ನ ಹಾಕ ಬರೋದಾಯ್ತಲ್ಲ. ಏಯ್ ತೆಗಿಯ ಕೈ. ಅವೇನು ಎರಡು ಕೈ ಹಂಗೆ ಏನಪ್ಪ, ಕೈ ತೆಗಿ. ಹಾಕಿರ್ಲಿಲ್ಲ. ಚಿನ್ನಿ ಕೈ ತೆಗಿ ನೋಡು, ಹೊಡಿತೀನಿ. ಅಜ್ಜಿಗೆ ಒಂದ್ಸತಿ ಕಾಲಾಗ ನಮಸ್ಕಾರ ಮಾಡ. ಆಯ್ 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 ಆಯ್. ಸೊ ಇನ್ನೇನೆಲ್ಲ ಮುಗಿಸಿದ್ವಿ. ನಮ್ಮ ಪಾಪನ ನೋಡಿದ್ರಲ್ಲ. ಸೊ ಅದಾದಮೇಲೆ ಈಗ ನಾನು ನನ್ನ ಮಗ ಇಬ್ಬರು ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ಅಂದರೆ ಇಲ್ಲಿ ಪರಶಾಂಪುರದಿಂದ ಅಮ್ಮನ ಮನೆ ಬರೀ ಒಂದು 5 ಕಿಲೋಮೀಟರ್ ಅಷ್ಟೇ ಇರೋದು. ಅಮ್ಮ ಅಣ್ಣ ಇಬ್ಬರು ಅಲ್ಲೇ ಇದ್ದಾರೆ, ಅವ್ರನ್ನ ನೋಡಬೇಕು ಅಂತೇಳಿ ಹೋಗ್ತಾ ಇದ್ದೀವಿ. ಸೊ ನಾನು ಯಾವಾಗ ಬಂದರೂ ಕೂಡ ಅರ್ಜೆಂಟಲ್ಲಿ ಇರ್ತೀನಲ್ವಾ, ಹಿಂಗೆ ಹೋಗೋದು, ಅಕ್ಕನ ಮಾತಾಡಿಸ್ಕೊಳ್ಳೋದು, ಅದೇ ಬರೋದು. ಸೊ ಹಾಗಾಗಿ ನಮ್ಮ ಅಣ್ಣ ಏನೋ ಅಂತ ಇದ್ರಂತೆ, ಹಂಗೆ ಬರ್ತಾಳೆ ಹಂಗೆ ಹೋಗ್ತಾಳೆ, ಒಂದು ಸರಿನೂ ಬರೋಲ್ಲ ಮಾತಾಡ್ಸೋಕ್ಕೆ ಅಂತ ಹೇಳ್ಬಿಟ್ಟು. ಇನ್ನು ಅಮ್ಮನೂ ನೋಡೋಂಗಾಯಿತು, ತುಂಬ ದಿನ ಆಯಿತು ನನಗೂ ಕೂಡ. ಸೊ ಹಂಗಾಗಿ ಈಗ ನಾನು ನನ್ನ ಮಗ ಇಬ್ಬರು ಕಾರಲ್ಲಿ ಹೋಗ್ತಾ ಇದ್ದೀವಿ. ಇನ್ನು ಅವ್ರನ್ನ ಮಾತಾಡಿಸ್ಕೊಂಡು ಮತ್ತು ಇನ್ನೊಂದು ಸರಿ ವಾಪಸ್ ಬಂದು ನಾನು ಪರಶಾಂಪುರಕ್ಕೆ ನಮ್ಮ ಪಾಪು ಹತ್ರ ಇನ್ನೊಂದು ಸ್ವಲ್ಪ ಹೊತ್ತು ಆಟ ಆಡಿ ಮತ್ತು ನಾನು ತುಮಕೂರಿಗೆ 4 ಗಂಟೆಗೆ ಅಲ್ಲಿ ಬಸ್ ಹತ್ತಿದ್ರೆ 8:30 9 ಗಂಟೆ ಅಷ್ಟೊತ್ತಿಗೆ ನನ್ನ ಮನೇಲಿ ಇರ್ತೀನಿ. ನಂದು ಅದೊಂದು ಫಿಕ್ಸು, ಒಂದು ಬಸ್ಸು. ಆ ಬಸ್ಸಿಗೆ ಬಂದಿದ್ದಂದರೆ ಕರೆಕ್ಟಾಗಿ ನನ್ನ ಮನೆಗೆ ಬರ್ತೀನಿ. ಸೊ ನಾನು ಇನ್ನು ಅವನು ಏನೇನೋ ಹಿಂಗೆ ಮಾತಾಡಿಕೊಂಡು ಹೋಗ್ತಾ ಇದ್ವಿ ಕಾರಲ್ಲಿ. ಸೊ ನನಗೆ ಊರಿಗೆ ಹೋಗಿದ್ದೀನಂದರೆ ಕನಕಾಂಬ್ರ ಹೂವು ಫಿಕ್ಸು. ಕನಕಾಂಬ್ರ ಅಂದರೆ ತುಂಬ ಇಷ್ಟ ನನಗೆ, ಚೆನ್ನಾಗಿರೋ ಹೂವು ಸಿಗ್ತವೆ. ಸೊ ಇನ್ನು ಹೂವನ ಕನಕಾಂಬ್ರ ಮುಡ್ಕೊಂಡಿದ್ದೆ ನಾನು. ತುಂಬ ಇಷ್ಟ ನನಗೆ, ಯಾಕೆಂದರೆ ಯಾವಾಗೂ ಹೇಳ್ತಲೇ ಇರ್ತೀನಿ ನಾನು. ಸೊ ಅಮ್ಮನೂ ಯಾವಾಗಲೂ ಇಲ್ಲಿಗೆ ಬರ್ತಿದ್ರು, ಒಂದೊಂದು ಸರಿ ಪರಶಾಂಪುರಕ್ಕೇನೆ ಮಾತಾಡ್ಸ್ಕೊಂಡು ಹೋಗ್ತಾ ಇದ್ದೆ. ಈ ಸರಿ ನಾನು ನೋಡ್ಬಿಟ್ಟು ಬರೋಣ ಅಂತೇಳಿ ನಾನು ನನ್ನ ಮಗ ಇಬ್ಬರು ಕೂಡ ಹೋಗ್ತಾ ಇದ್ದೀವಿ. ಸೊ ನಾನು ಹಾಕ್ಕೊಂಡಿರೋ ಜ್ಯುವೆಲರಿ ಆಲ್ರೆಡಿ ನಾನು ಹೇಳಿದ್ದೀನಿ, ಒಂದು ಇನ್ಸ್ಟಾಗ್ರಾಮಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೆ. ಯಶಸ್ವಿ ಕಲೆಕ್ಷನ್ ಒಂದು ಇನ್ಸ್ಟಾಗ್ರಾಮ್ ಪೇಜಿಂದ ನಾನು ತರಿಸ್ಕೊಂಡಿದ್ದೆ ಅದನ್ನ. ನನಗಂತೂ ಈ ಜ್ಯುವೆಲರಿ ತುಂಬ ಇಷ್ಟ ಆಗಿತ್ತು. ಸೊ ಈ ಸ್ಯಾರಿಗೂ ಕೂಡ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಿತ್ತು, ಹಾಗಾಗಿ ನಾನು ಹಾಕ್ಕೊಂಡಿದ್ದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಗೊತ್ತಾ ಸ್ಯಾರಿಗೆ, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಇನ್ನು ಈ ಸ್ಯಾರಿ ನಮ್ಮ ಶಾಪಲ್ಲೇ ತೊಗೊಂಡಿದ್ದೆ, 1950 ಏನೋ ಇರ್ಬೋದು, ಸೆಮಿ ಮೈಸೂರು ಸಿಲ್ಕ್ ಇದು. ಸೊ ಒಂದಿಷ್ಟು ಕಲರ್ ಹೋಗಿಲ್ಲ ಈ ಸ್ಯಾರಿ. ಆಲ್ರೆಡಿ 2ರಿಂದ 3 ಸಾರಿ ನಾನು ನೀರಿಗೆ ಹಾಕಿದ್ದೀನಿ, ಏನೂ ಆಗಿಲ್ಲ. ತುಂಬ ಇಷ್ಟ ನನಗೆ ಈ ಸ್ಯಾರಿ ಅಂತೂ. ಸೊ ಈಗ ಇನ್ನು ಸ್ವಲ್ಪ ಹತ್ರದಲ್ಲಿದ್ದೀವಿ ಅಷ್ಟೇನೆ. ಸೊ ನಾವು ಹತ್ರ ಇದ್ದರೂ ಕೂಡ ಒಂದೊಂದು ಸರಿ ಹೋಗೋಕ್ಕೆ ಕೆಲಸ ಅದು ಇದು ಅನ್ನೋದು ಇದ್ದೇ ಇರುತ್ತೆ. ಇನ್ನೇನು ನನ್ನ ಮಗ ನಾನು ಹೋಗ್ಬಿಟ್ಟು ಬರ್ತಿರ್ತೀವಿ ಯಾವಾಗಲೂ ಅಷ್ಟೇ, ಹತ್ರ ಇರೋದ್ರಿಂದ. ಸೊ ಇನ್ನು ಅವ್ರಿಗೂ ಗೊತ್ತಿಲ್ಲ ನಾವು ಹೋಗ್ತಿರೋದು. ಅಮ್ಮನೂ ಮನೆ ಹತ್ರನೇ ಇದ್ದಾರೆ ಅಂತ ಹೇಳಿದರು. ಇನ್ನು ಹೊಲ ಮನೆ 2 ಒಂದೇ ತೆಗಿರೋದು. ಇನ್ನು ಹೋಗಿದ್ರೆ ದನಗಳನ್ನ ಅಲ್ಲೇ ಮೇಯಿಸ್ತಾ ಇರ್ತಾರೆ ಹೊಡ್ಕೊಂಡು, ಇಲ್ಲ ಅಂತಂದರೆ ಅಲ್ಲೇ ಸುತ್ತಮುತ್ತ ಹೊಲದ ಹತ್ರ ಇರ್ತಾರೆ ಅಷ್ಟೇ. ಇನ್ನೆಲ್ಲಿ ಹೋಗೋಕ್ಕೆ ಇನ್ನು ಬೇರೆ ಹೊಲ ಮನೆ ಏನಿಲ್ಲ, ಒಂದೇ ತೆಗೆ ಹೊಲದಲ್ಲೇ ಮನೆ ಕಟ್ಸ್ಕೊಂಡಿರೋದ್ರಿಂದ ಏನು ಬೇರೆ ಕಡೆ ಏನು ಹೋಗಿರಲ್ಲ. ಸೊ ಹಂಗಾಗಿ ಇನ್ನು ನಾವೇನು ಇನ್ಫಾರ್ಮ್ ಮಾಡಿರಲಿಲ್ಲ, ಸುಮ್ಮನೆ ಸಡನ್ನಾಗೆ ಹೋಗ್ತಾ ಇದ್ದೀವಿ. ನಮ್ಮ ಅಕ್ಕ ಏನೋ ನಮ್ಮ ಅಣ್ಣನಿಗೆ ಫೋನ್ ಮಾಡಿ ಕರೆದಿದ್ಲಂತೆ, ಬಾ ಇವತ್ತು ನಿನ್ನ ಮೊಮ್ಮಗ ಬರ್ತಿದ್ದಾನೆ ಅಂತೇಳಿ. ನಮ್ಮ ಅಣ್ಣನಿಗೂ ಮೊಮ್ಮಗನೇ ಆಗಬೇಕಲ್ವ ಪಾಪು. ಸೊ ಹಾಗಾಗಿ ಈಗ ನಾವು ಆಲ್ರೆಡಿ ಬಂದ್ವಿ ನೋಡಿ ಇವಾಗ ನಮ್ಮ ಹೊಲದ ಹತ್ರ. ಸೊ ನಾನು ಬೆಳೆದು ಆಡಿರೋ ಊರಿದು. ಸೊ ನಾನು ಹುಟ್ಟಿರೋ ಊರಾಗಿರುತ್ತೆ. ಅಂದರೆ ನಾನು ಅಮ್ಮನ ತವ್ರ ಮನೇಲಿ ಹುಟ್ಟಿದ್ದೀನಿ, ಆದರೆ ಇಲ್ಲೇ ಬೆಳೆದು ಓದಿ ದೊಡ್ಡೋಳಾಗಿರೋದು. ಸೊ ಇದು ನನ್ನ ಸ್ವಂತ ಊರು, ಅಂದರೆ ನನ್ನ ತವ್ರ ಮನೆ ಆಗಿರುತ್ತೆ. ತುಂಬ ಚೆನ್ನಾಗಿ ರೋಡೆಲ್ಲ ಮಾಡಿದ್ದಾರೆ. ಮೊದಲು ರೋಡೇ ಇರಲಿಲ್ಲ ನಮ್ಮೂರಿಗೆ ಹೋಗೋಕ್ಕೆ, ಅಂದರೆ ಸ್ವಲ್ಪ ರೋಡೆಲ್ಲ ಸ್ವಲ್ಪ ಹಂಗೂ ಹಿಂಗೂ ಇತ್ತು. ಇವಾಗೆಲ್ಲ ಚೆನ್ನಾಗಿ ರೋಡ್ ಮಾಡಿದ್ದಾರೆ, ಮಾಡ್ತಲೂ ಇದ್ದಾರೆ.
ಇದ್ದಾರೆ, ತುಂಬ ಚೆನ್ನಾಗಿದೆ ಇವಾಗೆಲ್ಲ ಹೋಗೋಕ್ಕೆ. ಏನಿಲ್ಲ ಅಂದರೂ ಕೂಡ ನಮ್ಮ ಅಕ್ಕರ ಮನೆ ತಗಳಿಂದ ಒಂದು 5 ನಿಮಿಷದೊಳಗೆ ನಾವು ಆರಾಮಾಗೆ ಹೋಗ್ಬಿಡ್ಬೋದು, ಅಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ ರೋಡ್ನೆಲ್ಲ. ಸೊ ನಾವು ಮೊದಲೆಲ್ಲ ಸ್ಕೂಲಿಗೆ ಹೋಗ್ಬೇಕಾದಾಗೆಲ್ಲ ಅಷ್ಟಕ್ಕಷ್ಟೇ ರೋಡೆಲ್ಲನ. ಸೊ ಬಸ್ಗಳೇ ಇರ್ತಿರ್ಲಿಲ್ಲ ಅವಾಗ ಹೋಗೋಕ್ಕೆ, ನಾವು ಬರೀ ನಡ್ಕೊಂಡು ಹೋಗ್ತಾ ಇದ್ವಿ ನಮ್ಮೂರಿಂದ ಬೇರೆ ಕಡೆ. ಸೊ ಇದೇ ನಮ್ಮ ಅಣ್ಣರ ಮನೆ. ಈಗ ನಾನು ನೋಡ್ಸಿದ್ನಲ್ಲ, ನಮ್ಮ ಅಣ್ಣ ಬಟ್ಟೆ ಹೊಲಿತಾ ಇದ್ರಲ್ಲ, ಇವರು ನಮ್ಮಮ್ಮ. ಅವರು ಅಲ್ಲೇ ಹೊಲದಲ್ಲೇ ಸೊಪ್ಪು ಕಿತ್ಕೊಂಡು ಬಂದು ಸೋಸ್ತಾ ಇದ್ರು. ಈಗ ನಾನು ಈ ಸೊಪ್ಪಿನ ಸಾರು ಮಾಡಿ ಮುದ್ದೆ ಮಾಡ್ಕೊಡಮ್ಮ ಅಂತ ಕೇಳಿದೆ ನಮ್ಮಮ್ಮನಿಗೆ. ನಿಜವಾಗಿ ಏನಂದರೂ ಕೂಡ ತಾಯಿನೇ ಅಲ್ವಾ. ಸೊ ಬರೀ 10-15 ನಿಮಿಷದಲ್ಲಿ ಅಡುಗೆ ಮಾಡಿಕೊಟ್ರು ನನಗೆ. ಅದು ಎಷ್ಟು ಚೆನ್ನಾಗಿ ಮಾಡಿದ್ರು ಗೊತ್ತಾ, ನಮ್ಮಮ್ಮ ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂತಂದರೆ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಸೊ ನನಗೆ ಎಷ್ಟೊಂದು ಜನ ಟೈಲರ್ ಕೆಲಸ ನೀವು ಹೆಂಗೆ ಕಲ್ತ್ಕೊಂಡ್ರಿ ಅಂತ ಕೇಳ್ತಾ ಇರ್ತೀರಾ. ಸೊ ನೋಡಿ, ಇಲ್ಲಿ ನಮ್ಮ ಅಣ್ಣ ಬಟ್ಟೆ ಹೊಲಿತಿದ್ದಾರೆ ನೋಡಿ. ಅವರು ಸುಮಾರು ವರ್ಷದಿಂದ, ನಾನು ಚಿಕ್ಕ ಹುಡುಗಿಯಿಂದ ಒಂದು 3-4 ವರ್ಷದ ಹುಡುಗಿಯಿಂದ ನೋಡ್ತಾ ಇದ್ದೀನಿ ನಮ್ಮ ಅಣ್ಣ ಟೈಲರೇನೆ. ಅವರು ರಕ್ತ ಹಚ್ಕೊಟ್ಟು ಹುಟ್ಟಿರೋದು ನಾವಲ್ವಾ. ಸೊ ನನಗೂ ಅದೇ ಬಂತೇನೋ ಗೊತ್ತಿಲ್ಲ. ಸೊ ನಮ್ಮ ಅತ್ತಿಗೆ ಕೂಡ ಟೈಲರ್ ಕೆಲಸ ಮಾಡ್ತಾರೆ. ನಮ್ಮ ಅಣ್ಣನ ಮಗಳು, ಇವ್ರ ಮಗಳು ಕೂಡ ಟೈಲರ್ ಮಾಡ್ತಾಳೆ. ಅವಳು ಇಂಜಿನಿಯರ್ ಮಾಡ್ತಾ ಇದ್ದಾಳೆ, ಆದರೂ ಟೈಲರ್ ಕೆಲಸ ಮಾಡ್ತಾಳೆ. ನಮ್ಮ ಅಕ್ಕನ ಮಗನೂ ಅದೇ ಕೆಲಸ ಮಾಡ್ತಾನೆ. ಸೊ ಈ ರೀತಿ ನಮಗೇನೋ ರಕ್ತದಲ್ಲೇ ಬಂದಿದೆಯೇನೋ ಗೊತ್ತಿಲ್ಲ, ಅದೊಂದು ಟ್ಯಾಲೆಂಟ್ ನಮಗೆ ಆ ಥರ ಮಾಡೋದು. ಸೊ ನನ್ನ ಮಗ ನೋಡಿ ಯಾವ ಥರ ಮಲ್ಕೊಂಡಿದ್ದಾನೆ. ಸೊ ಇನ್ನೇನು ಅಮ್ಮ ಅಡುಗೆ ಮಾಡಿಕೊಂಡು ಬಂದರು, ಊಟ ಮಾಡ್ಕೊಂಡು ನಾವು ಕೂಡ ರಿಟರ್ನ್ ವಾಪಸ್. ಈಗ ಪಾಪುಗೆ ಆಲ್ರೆಡಿ ನಾವು ವೆಲ್ಕಮ್ ಬೇಬಿ, ವೆಲ್ಕಮ್. ನಮ್ಮ ಅಣ್ಣನ ಕರ್ಕೊಂಡು ಬಂದು ಅಂತ ಹೇಳ್ಬಿಟ್ಟು, ಪುಟ್ಟು ಬೇಬಿ ಬೆಂಕಿ ನೋಡ್ತಾನೆ. ನಾವು ಕಟ್ ಮಾಡೋದು, ನಾವು ತಿನ್ನೋದು. ಕೊಡೋದು ನನ್ ಬೇಕೇನ ಹಿಂಗೆ ಪಟ್ಟಂತ. ಪಾಪು ಕೈ ಹಾಕು. ಕಟ್ ಮಾಡಿ ಚಿನ್ನಮ್ಮ, ಕಟ್ ಮಾಡಿ ಬಂಗಾರಿ. ನಮ್ಗೆ ಎಲ್ಲ ಒಂದು ಕೇಕ್ ಕೊಟ್ರಿ ಯಾರನ್ನ, ಅಪ್ಪ ಏನೋ ಸಿಕ್ತು ಅಂತ ಹೇಳಿ ಸಣ್ಣ ಹುಡುಗರಾದಾಗ. ಕೇಕೆ ಗೊತ್ತಿಲ್ಲ ನಮ್ಗೆ. ಸೊ ಇವತ್ತಿನ ವಿಡಿಯೋ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು.